ಈ ಮುದುಕಿ ಅವ್ರ ಕೈಗೆ ಸಿಗೋದಕ್ಕೂ ಮುಂಚೆ ನಮ್ ಹುಡುಗರು ಕತೆನ ಮುಗಿಸ್ಬಿಡ್ಬೇಕು. ಸಾಕಮ್ಮ, ಸಾಕಮ್ಮ, ಏನಾಯ್ತು ಸಾಕಮ್ಮ? ಏನು ಆಗಲ್ಲ, ಎದ್ದೇಳಿ. ಬನ್ರೋ. ಸಾಕಮ್ಮ, ಹೇಳಿ ಸಾಕಮ್ಮ, ಎದ್ದೇಳಿ. ಏನು ಆಗಲ್ಲ ಸಾಕಮ್ಮ. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಅಪ್ಪಾಜಿ, ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಪ್ಪಾಜಿ ಬೇಡ. ಅಲ್ಲಿಯಮ್ಮ, ಸ್ವಾಮಿ, ಅಲ್ಲಿಯಮ್ಮ. ಸಾಕಮ್ಮ ಮಾತಾಡಿ, ಸಾಕಮ್ಮ ಮಾತಾಡಿ, ಮಾತಾಡಿ ಸಾಕಮ್ಮ, ಸಾಕಮ್ಮ ಮಾತಾಡಿ, ಸಾಕಮ್ಮ ಮಾತಾಡಿ. ಅಪ್ಪಾಜಿ, ಸಾಕಮ್ಮ ಮಾತಾಡ್ತಿಲ್ಲ. ಅಪ್ಪಾಜಿ, ಸಾಕಮ್ಮ, ಅಪ್ಪಾಜಿ, ಸಾಕಮ್ಮ, ಎನ್ನೊಳ್ಳೆ. ನಿಮ್ಮಮ್ಮನ ಹೆರಿಗೆ ಸಮಯದಲ್ಲಿ ಇವ್ರ ಜೊತೆಲಿದ್ರು. ಇವರು ಮಾಡಿದ ಸಣ್ಣ ಅಚಾತುರ್ಯದಿಂದ ನಾನು ನಿನ್ನ ತಾಯಿನ ಕಳ್ಕೊಂಡೆ. ಈಗ ನಿನ್ನ ಮಳ್ಳಲ್ಲಿ ಪ್ರಾಣ ಬಿಟ್ಟಿದ್ದಾಳೆ. ಪಾಪ, ಇಂಥ ಹಿರಿ ಜೀವಕ್ಕೆ ಹೀಗಾಗಬಾರ್ದಾಗಿತ್ತು. ಹಣೆ ಬರಕ್ಕೆ ಯಾರ್ ಹೊಣೆ ಬಿಡಿ, ಎಲ್ರೂ ಒಂದಿನ ಹೋಗ್ಲೇಬೇಕಲ್ವಾ ಅಪ್ಪಾಜಿ? ಬಂಡವಾಳ ಬಯಲ್ ಮಾಡೋದಕ್ಕೆ ಇದ್ದಿದ್ ಒಂದೇ ಸಾಕ್ಷಿ, ಅದು ಸಾಕಮ್ಮ. ಅವರನ್ನು ಕಳ್ಕೊಂಡ್ಬಿಟ್ನಲ್ಲ ನಾನು. ಇಂಥ ಸಾವು ಬರಬಾರ್ದಾಗಿತ್ತು. ಪಾಪ ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತಿದ್ಲು. ಧರ್ಮೇಂದ್ರ, ಹೇಳಿ ಮಾವ. ಪೊಲೀಸಿಗೆ ಫೋನ್ ಮಾಡು. ಯಾರೋ ರೌಡಿಗಳು ಆಡ್ಸ್ಕೊಂಡು ಬರ್ತಾ ಇದ್ರು. ಪೊಲೀಸ್ ಎನ್ಕ್ವೈರಿ ಆಗ್ಬೇಕಲ್ವಾ? ಹಾ ಮಾವ, ಮಾಡ್ತೀನಿ. ಅಲ್ಲೇ ಪುಟ್ಟ, ಸಮಾಧಾನ ಮಾಡ್ಕೋ.
ಅಮ್ಮ, ಅಳ್ಬೇಡಿ. ಪಾಪ ಸಾಕಮ್ಮ. ನನಗೆ ಸಹಾಯ ಮಾಡೋದಕ್ಕೆ ಹೋಗಿ ಈ ಪಾಪಿಗಳ ಕೈಯಲ್ಲಿ ನನ್ನ ಜೀವನೇ ಬಿಟ್ಬಿಟ್ರು. ಸಾರಿ ಅಮ್ಮ, ನಾನು ಅವ್ರನ್ನ ಕಾಪಾಡಕ್ಕಾಗಿಲ್ಲ. ನೀನ್ ಯಾಕೆ ಸಾರಿ ಕೇಳ್ತೀಯ ಪುಟ್ಟ? ನಿನ್ ಪ್ರಯತ್ನ ನೀನ್ ಮಾಡಿದ್ಯಾ. ಇನ್ ಮುಂದೆ ಏನ್ ಮಾಡೋದಮ್ಮ? ಇನ್ನು ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ ಶ್ರೇಷ್ಠ ಪುಟ್ಟ. ಆಗ್ಲೇ ಮದ್ವೆ ತಯಾರಿಗಳೆಲ್ಲ ನಡೀತಿದೆ. ಮಾಯಾ, ವಿಷಯ ಗೊತ್ತಾಯ್ತು. ಏನೇ ಇದು? ಈ ಪಾಪಿಗಳಿಗೆ ಮನುಷ್ಯ ಜೀವದ ಬಗ್ಗೆ ಬೆಲೆನೇ ಇಲ್ವಲ್ಲೇ? ಇಂಥ ಮೃಗಗಳ ಜೊತೆ ನೀ ಹೇಗೆ ಹೋರಾಡ್ತೀಯ ಮಾಯಾ? ಬೇಡ ಕಂದ, ದಯವಿಟ್ಟು ನಾನು ಹೇಳೋ ಕೆಲಸ ಮಾಡು. ದೇವರಾಯರಿಗೆ ಎಲ್ಲ ಸತ್ಯ ತಿಳಿಸ್ಬಿಡು. ನಮ್ಗೆ ಇವ್ರ ಸಹವಾಸನೇ ಬೇಡ. ಅಮ್ಮ, ನಂಗೆ ಆಧಾರ ಅಂತ ಇದ್ದಿದ್ದು ಸಾಕಮ್ಮ ಒಬ್ರೆ. ಈಗ ಅವರನ್ನು ಕಳ್ಕೊಂಡಿದ್ದೀನಿ. ಈ ಸತ್ಯನೆಲ್ಲ ಹೇಳಿದ್ರೆ ನಂಗಿನ್ನೂ ತೊಂದರೆನೇ ಜಾಸ್ತಿ ಆಗತ್ತೆ. ಅದರಿಂದ ಈ ಪಾಪಿಗಳಿಗೆ ಲಾಭ. ನೀನ್ ಈ ಥರ ಯೋಚನೆ ಮಾಡಿದ್ರೆ ನಿಖಿಲ್ನ ಕಳ್ಕೊತ್ಯಾ ಕಂದ? ಅಂದ್ರೆ ಇದನ್ನೆಲ್ಲ ಬಿಟ್ಟು ನಿಖಿಲ್ನ ಮದ್ವೆ ಮಾಡ್ಕೊ ಅಂತಿದ್ಯಾ? ಹೌದು ಮಾಯಾ. ಅಲ್ಲ, ಇವ್ರ ಅಹಲ್ಯನಂಥ ಧೈರ್ಯಸ್ಥೇನೆ ಬಿಟ್ಟೋರಲ್ಲ, ಇನ್ನೆನ್ನನ್ನು ಸುಮ್ಮನೆ ಬಿಡ್ತಾರೇನೆ? ನನ್ನನ್ನ ಅವರಷ್ಟು ಸುಲಭವಾಗಿ ಮುಟ್ಟಲ್ಲ ಅಮ್ಮ. ಯಾಕೆ ಅಂದ್ರೆ ಅವ್ರ ಜುಟ್ಟು ನನ್ನ ಕೈನಲ್ಲಿದೆ. ಆದ್ರೆ ಸಾಕಮ್ಮ ಇಲ್ದೇನೆ ನಾನ್ ಯಾರು ಅನ್ನೋದ್ರ ಬಗ್ಗೆ ಅಪ್ಪಾಜಿಗೆ ಹೇಳಕ್ಕಾಗಲ್ಲ. ನನ್ ಹುಟ್ಟಿನ ಬಗ್ಗೆ ನಾನು ಅವ್ರಿಗೆ ನಿಜ ಹೇಳಿದ್ರು ಅವ್ರು ನನ್ನ ನಂಬ್ತಾರೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಅಮ್ಮ, ಬ್ಯಾಂಕ್ ಲಾಕರಲ್ಲಿ ನಮ್ಮ ಹತ್ರ ಇರೋ ಎಲ್ಲ ಸಾಕ್ಷಿಗಳನ್ನು ಇಟ್ಟಿದ್ದೀವಲ್ಲ. ನಮ್ಮ ಹತ್ರ ಇರೋದೆಲ್ಲ ಅವರಿಬ್ರು ವಿರುದ್ಧ ಇರೋ ಸಾಕ್ಷಿಗಳು. ಆದ್ರೆ ನಾನೀ ಮನೆ ಮಗಳು. ಅಪ್ಪಾಜಿ ಅವರೇ ನನ್ನ ತಂದೆ ಅನ್ನೋದಕ್ಕೆ ಒಂದೇ ಒಂದ್ ಸಾಕ್ಷಿ ಅಂದ್ರೆ ಸಾಕಮ್ಮ ಅವರೊಬ್ರೆ. ಈಗ ಅವರೇ ಇಲ್ವಲ್ಲ. ಹೌದಮ್ಮ. ಅಮ್ಮ, ನೀವು ಏನಾದ್ರೂ ಮಾಡಿ ತಾತನ ಮಗಳು ಅಂತ ಗೊತ್ತಾಗೋ ಥರ ಮಾಡಿ. ಆದ್ರೆ ಅದಕ್ಕಿಂತ ಮೊದಲು ನಿಖಿಲ್ ಅಂಕಲ್ ಮತ್ತೆ ಐಶ್ವರ್ಯ ಆಂಟಿ ಮದ್ವೆನ ತಡಿಬೇಕು. ಹೌದು ಮಾಯಾ, ಮೊದಲು ನಡೀತಿರೋ ಮದ್ವೆನ ತಡಿಬೇಕು. ನಿನ್ ಸದ್ಯದಲ್ಲೇ ನಿಖಿಲ್ನ ಮದ್ವೆ ಆಗದಿದ್ರು ಸರಿನೇ. ಆದ್ರೆ ನಿನ್ ಪಾಲಿಗೆ ನಿಖಿಲ್ ಉಳಿಬೇಕು ಅಂದ್ರೆ ಈಗ ನಡೀತಿರೋ ಮದ್ವೆನ ನಿಲ್ಲಿಸ್ಬೇಕು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಯೋಚನೆ ಮಾಡ್ಬೇಡ ಕಂದ, ಆ ದೇವ್ರೆ ಏನಾರು ಒಂದು ದಾರಿ ತೋರಿಸ್ತಾನೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗೋದು. ಆದ್ರೆ ನಾವ್ ಸುಮ್ಮನೆ ಇದ್ರೆ ಏನೂ ಆಗಲ್ಲ ಅಜ್ಜಿ. ನಮ್ ಪ್ರಯತ್ನನ ನಾವು ಮಾಡ್ಬೇಕು. ನಮ್ಮಮ್ಮನೂ ತುಂಬ ಒಳ್ಳೆಯವರಾಗಿದ್ರು. ಆದರೆ ಇವ್ರು ಸಾಯಿಸ್ಬಿಟ್ರಲ್ವಾ? ಏನಾದರೂ ಐಶ್ವರ್ಯ ಆಂಟಿ ಮತ್ತೆ ನಿಖಿಲ್ ಅಂಕಲ್ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ಮಿನಿ, ಮಾಯಾ ತುಂಬಾ ಹುಷಾರಾಗಿದ್ದಾಳೆ. ಅಲ್ಲ, ಆ ಸಾಕಮ್ಮನ್ನ ನಮ್ಮ ಕೈಯಿಂದನೇ ಎಸ್ಕೇಪ್ ಮಾಡಿ ನಮಗೆ ತಂದಿಟ್ಬಿಟ್ಲಲ್ಲ. ನಮ್ಮ ಪುಣ್ಯ, ಮುದ್ಕಿ ಯಾವ ಸತ್ಯನೂ ಹೇಳ್ದೆ ಸತ್ಲು. ನೋಡು ಮಿನಿ,
ಅವಳು ನಮ್ಮನ್ನ ಈ ಮನೆಯಿಂದ ಹೊರಗಡೆ ಹಾಕ್ಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿರ್ತಾಳೋ ಅದಕ್ಕಿಂತ ಹೆಚ್ಚಿನ ಪ್ರಯತ್ನನ ನಿನ್ ತಂಗಿ ಐಶ್ವರ್ಯ ಮದುವೆ ನಿಲ್ಸೋದಕ್ಕೆ ಮಾಡ್ತಾ ಇರ್ತಾಳೆ. ನನ್ನ ತಂಟೆಗೆ ಬಂದರೂ ಒಂದು ಪಕ್ಷ ಸುಮ್ಮನಿದ್ದು ಬಿಡ್ತೀನಿ. ಆದರೆ ನನ್ನ ತಂಗಿ ಮದುವೆ ತಂಟೆಗೆ ಏನಾದರೂ ಬಂದರೆ ಅವಳನ್ನ ಜೀವಂತವಾಗಿ ಉಳಿಸಲ್ಲ. ಕೂಲ್ ಮಿನಿ, ನನಗೂ ಅವಳ ಮೇಲೆ ಇದಕ್ಕಿಂತ ಹೆಚ್ಚಿನ ಕೋಪ ಇದೆ. ಆದರೆ ಇದು ಕೋಪ ಮಾಡ್ಕೊಳ್ಳೋಂಥ ಸಮಯ ಅಲ್ಲ. ಅವಳು ಏನು ತಂತ್ರಗಳನ್ನು ಮಾಡ್ತಾಳೆ ಅಂತ ನೋಡಿ ನಾವು ಅದಕ್ಕೆ ಪ್ರತಿತಂತ್ರಗಳನ್ನು ಮಾಡಬೇಕು. ಹುಷಾರಾಗಿರಬೇಕು. ಅವಳಿ ಮದುವೆನ ತಡಿಬೇಕು ಅಂದರೆ ಅಪ್ಪಾಜಿ ಮುಂದೆ ಅವಳು ಮಾಯಾ ಅನ್ನೋ ಸತ್ಯನ ಒಪ್ಕೊಳ್ಳೇಬೇಕು. ಆದರೆ ಅವಳು ಹಾಗೆ ಮಾಡಲ್ಲ. ಐಶು ಮದುವೆ ಒಂದಾಗ್ಲಿರಿ, ಅವಳು ಎಲ್ಲ ಕಳ್ಕೊಂಡ್ ಹಾಗೇನೆ. ನಮಗೂ ಕೂಡ ಅದೇ ತಾನೇ ಬೇಕಾಗಿರೋದು. ಅವಳನ್ನ ನಂಬಿರೋ ಅಪ್ಪಾಜಿ ಮುಂದೆನೇ ಅವಳು ಸರಿಯಾಗಿ ತಗಲಾಕೋಬೇಕು. ಅವಳನ್ನ ಕಂಡು ಎಲ್ಲರೂ ಅಸಹ್ಯ ಪಡಬೇಕು. ಅಂಥದ್ದನ್ನೇ ಏನಾದರೂ ಸರಿಯಾಗಿ ಪ್ಲಾನ್ ಮಾಡಬೇಕು. ನನ್ನ ಮಗಳಿಗೆ ಕೆಡಕಾಗೋ ಈ ಮದುವೆಗೆ ನಾನೇ ತಯಾರಿ ಮಾಡ್ತಾ ಇದ್ದೀನಲ್ಲ. ಮಾಯಾ ಹೀಗೆ ಸುಮ್ಮನೆ ಇದ್ರೆ ಅವಳು ಖುಷಿನೇ ಅವಳು ಕಳ್ಕೊತಾಳೆ. ಇಲ್ಲ, ಹಾಗಾಗಬಾರ್ದು. ನನ್ನ ಮಗಳು ಖುಷಿಯಾಗಿರ್ಬೇಕು. ನಿಖಿಲ್ ಹತ್ರ ನಾನೇ ಎಲ್ಲ ಮಾತಾಡಿ ಇರೋ ಸತ್ಯ ಹೇಳ್ಬಿಟ್ರೆ ಹಾಗೆ ಮಾಡಬೇಕು. ನಿಖಿಲ್, ಒಂದು ಲೋಟ ನೀರು ಕೊಡ್ಲಾ? ಅಯ್ಯೋ ಪರವಾಗಿಲ್ಲ ಆಂಟಿ, ಇಟ್ಸ್ ಓಕೆ, ಥ್ಯಾಂಕ್ಸ್. ನಿಖಿಲ್, ಯಾಕೋ ಒಂಥರ ಸುಸ್ತಾದಾಗ ಕಾಣ್ತಿದ್ದೀರಾ, ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಆಂಟಿ ಇಟ್ಸ್ ಓಕೆ, ಐ ಆಮ್ ಫೈನ್ ಅಂತ ಹೇಳಿದ್ನಲ್ಲ, ಥ್ಯಾಂಕ್ಸ್. ನಿಖಿಲ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಒಂದು ನಿಮಿಷ. ಹಾಂ, ಹೇಳಿ ಆಂಟಿ, ಏನು ವಿಷಯ? ಮಾಯಾ ಬಗ್ಗೆ ಏನಾದರೂ ಮಾತಾಡಬೇಕಿತ್ತಾ? ಹೌದು ನಿಖಿಲ್, ಮಾಯನ್ ಬಗ್ಗೆ ನಿನ್ಗೆ ಎಷ್ಟು ಸತ್ಯ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳೋ ವಿಷಯ ಕೇಳು. ಕೇಳು ಕೇಳು, ಊರವ್ರು ಹೇಳೋದೆಲ್ಲ ಕೇಳು. ಏ ನಿಕ್ಕಿ, ಈ ಕೆಲ್ಸದವಳ ಹತ್ರ ನಿಂಗೇನೋ ಕೆಲ್ಸ? ಓಹೋ ಹೋ 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 ಹೋ, ಮದ್ವೆ ಮಂಟಪದಿಂದ ಓಡೋ ಹೋಗಿ ಆ ಗತಿ ಇಲ್ದೋಳ್ನ ಕಟ್ಕೊ ಅಂತ ಹೇಳ್ತಾ ಇದ್ದಾಳ ಇವಳು. ನೋಡಿಮ್ಮ, ನಾನು ಆ ಥರ ಎಲ್ಲ ಯಾವತ್ತೂ ನನ್ ಮಾತಿನ್ನು ಮುಗ್ದಿಲ್ಲ. ನಿನ್ ಮಗಳು ನನ್ನ ಹತ್ರ ಚಾಲೆಂಜ್ ಮಾಡಿ ಹೋಗಿದ್ಲು, 1 ತಿಂಗಳಲ್ಲಿ ನಿನ್ ಮಗನ್ ಮದ್ವೆ ಮಾಡಕ್ ಆಗಲ್ಲ ಅಂತ. ಹೋಗಿ ನಿನ್ ಮಗಳಿಗೆ ಹೇಳು, ಬಂಗಾರದಂತ ಹುಡುಗಿನ ನನ್ ಮಗನಿಗೆ ತರ್ತಾ ಇದ್ದೀನಿ ಅಂತ. ಹಾ, ಇನ್ನೊಂದ್ ಮಾತು, ನಾಳೆ ನನ್ ಮಗನ್ ಮದ್ವೆ, ಬಂದು ಇಳಿಸ್ಕೊಂಡು ಹೋಗೋದಕ್ಕೆ ಹೇಳು. ಪ್ಲೀಸ್ ಅಮ್ಮ. ನಮ್ ವೈರಿಗಳು ನಮ್ ಸಂತೋಷನ ನೋಡಿ ಹೊಟ್ಟೆ ಉರ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ಅಜ್ಜಿ, ಏನಿದು? ಏನಂತ ಮಾತಾಡ್ತಿದ್ಯೆ? ಪಾಪ ಆಕೆ ಆಗ್ಲೇ ನೊಂದೋಗಿದ್ದಾರೆ, ಮತ್ತೆ ಅವ್ರ ಮನ್ಸಿಗೆ ನೋವು ಮಾಡ್ತಿದ್ಯಲ್ಲ. ಅಮ್ಮ ಹೋಗಿಮ್ಮ, ಹೋಗಿ. ಅಜ್ಜಿ, ನಾವು ಬೇರೆಯವ್ರ ಮನ್ಸಿಗೆ ನೋವು ಕೊಟ್ರೆ ಆ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ಮುಂದೆ ಒಂದಿನ ನೋಡೋ, ನಿಮ್ಮಮ್ಮ ಮಾತಾಡಿದ ಬಗ್ಗೆ ಯೋಚನೆ ಮಾಡಬೇಡ. ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಆ ದೇವ್ರೆ ನನ್ನನ್ನು ಕಾಪಾಡಬೇಕು. ಮಾಯಮ್ಮನ ಮದುವೆ ನಿಖಿಲ್ ಅಂಕಲ್ ಜೊತೆ ಮಾಡಿಸ್ತೀನಿ ಅಂತ ಸುಧಾಜಿಗೆ ಹೇಳಿದ್ದೀನಿ. ಆದರೆ
ನಿಖಿಲ್ ಅಂಕಲ್ ಮತ್ತೆ ಐಶ್ವರ್ಯ ಆಂಟಿ ಮದ್ವೆನ ತಡೆಯೋದು ಹೇಗೆ? ಏನ್ ಮಾಡೋದೀಗ? ಸರಿ ಬೇಗ ಕಳಿಸ್ಕೊಟ್ಬಿಡಿ. ಐಶು, ಇನ್ನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬೇಗ ಬೇಗ ರೆಡಿ ಆಗ್ಬೇಕು, ಪ್ಯಾಕಿಂಗ್ ಮಾಡ್ಕೋಬೇಕು. ನಡಿ. ಹ್ಞೂ ಅಕ್ಕ, ರೆಡಿ ಆಗ್ತೀನಿ. ಫ್ರೆಂಡ್ಸ್ ಬರ್ತೀನಿ ಅಂದ್ರು, ಕಾಯ್ತಾ ಇದ್ದೆ. ನಾನ್ ಬರ್ತೀನಿ, ನೀನ್ ಹೋಗು. ಸರಿ, ಬೇಗ ಬಾ. ಐಶ್ವರ್ಯ ಆಂಟಿ ಹೇಳ್ತಿದ್ದು ಹೆಸರೇನಾವತ್ತು? ಹಾ, ರಾಹುಲ್. ಹಾ, ಇಷ್ಟು ಸಾಕು ಈ ಮದ್ವೆ ನಿಲ್ಸಕ್ಕೆ. ನನ್ ಫೋನ್ ಎಲ್ಲಿಟ್ಟೆ? ರೂಮಲ್ಲೇ ಬಿಟ್ಟಿದ್ದೀನ. ರಾಹುಲ್ ಏನಾದ್ರೂ ಕಾಲ್ ಮಾಡಿ ಅದನ್ನ ಯಾರಾದ್ರೂ ನೋಡಿದ್ರೆ